ಕೊಡ್ಸೋಣ. ಸೀರೆ ಉಟ್ಕೊಂಡಿದ್ದೀನಿ, ಇನ್ನೊಂದು ಕೊಡ್ಸು ಅಂತ ರೇಗ್ಸೋಣ ಅಂದ್ಕೊಂಡು ಬಂದೆ. ಆಲ್ರೆಡಿ ಪಿಟಿ ಇರುತ್ತಲ್ಲ ಲಾಂಗ್ ಡ್ರೈವ್, ಅದಕ್ಕೆ ಕೇಳಿದ್ದು. ರೆಕಾರ್ಡ್ ಮಾಡ್ತೀನಿ ನನಗನ್ನ. ಅದು ಹಾಡಿನ್ನು ಬರೋದ ಸುಮ್ಮನೆ ಹೇಳ್ಬಾರ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವರುಣಗಾನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತು ಕಂಪ್ಲೀಟ್ ರೆಡಿಯಾಗಿದ್ದೀನಿ. ನೀವು ಅಂದ್ಕೊತಿರ್ಬೋದು ಏನು ಸ್ಯಾರಿ ಗಿರಿ ಎಲ್ಲ ಉಡ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಸೊ ಟೆಂಪಲಿಗೆ ಹೊರಟಿದ್ದೀವಿ. ಇವತ್ತು ಫ್ರೈಡೇ. ನಾನು ವರುಣ್ ಟೆಂಪಲಿಗೆ ಹೊರಟಿದ್ದೀವಿ, ಬರ್ಗೇರಮ್ಮ ಟೆಂಪಲ್ಗೆ. ಸೊ ಅದಕ್ಕೋಸ್ಕರ ಸ್ಯಾರಿ ಉಡ್ಕೊಂಡಿದ್ದೀನಿ. ತುಂಬ ಡೇಸಿಂದ ಈ ಸೀರೆ ತೆಗ್ದಿಡ್ತಾ ಇದ್ದೆ ಉಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಮೂಡ್ ಔಟ್ ಆಗೋದು, ಉಡ್ಕೋತಾ ಇರಲಿಲ್ಲ. ಸೊ ಇವತ್ತು ವೇರ್ ಮಾಡೇ ಬಿಡೋಣ ಅಂತ ಹೇಳಿ ವೇರ್ ಮಾಡಿದ್ದೀನಿ. ಸೊ ನಾನಿವಾಗ ರೆಡಿಯಾಗಿದ್ದೀನಿ. ಈ ಒಂದು ಸ್ಯಾರಿಗೆ ಇಯರಿಂಗ್ಸು ಮತ್ತು ಈ ಒಂದು ನೆಕ್ ಚೈನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ವೇರ್ ಮಾಡಿದ್ದೀನಿ. ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ, ಅದು ಹಾಕ್ಕೊಂಡಿಲ್ಲ. ಇದೇ ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳಿ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ವರುಣ್ ಏನೋ ಹುಡುಕ್ತಾ ಇದ್ದಾರೆ, ಅದರಲ್ಲೇ ಹಿಂದೆಯಿಂದ ಹೇಳ್ತಾ ಇದ್ದಾರೆ ಅವಾಗ್ಲಿಂದ ಹುಡುಕ್ತಿದ್ದಾರೆ. ಅದೇನಂತ ಗೊತ್ತಿಲ್ಲ. ಇವಾಗ ನಾನು ಹೋಗಿ ಹೆಲ್ಪ್ ಮಾಡಿ ಹುಡುಕೊಡ್ಬೇಕು. ವರುಣಿಗೆ ಕೇಳೋಣ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ. ಏನು ವರುಣ್ ಬಾಯಲ್ಲಿ? ತುಂಬ ಚೆನ್ನಾಗಿ ಕಾಣ್ತಿದ್ಯಾ. ಈಗ ನೆಕ್ ಚೈನ್ ಹೆಂಗಿದೆ? ಹೇರ್ ಸ್ಟೈಲಿಗೆ, ಆಮೇಲೆ ನೆಕ್ ಚೈನು, ಆಮೇಲೆ ನಿನ್ನ ಇಯರಿಂಗ್ಸು ಮತ್ತು ಈ ಸ್ಯಾರಿ ಕಲರು ಎಲ್ಲನೂ ಮ್ಯಾಚಿಂಗ್ ಆಗಿ ಸಕ್ಕತ್ತಾಗಿ ಕಾಣ್ತಿದ್ಯಾ. ಗೈಸ್, ಅವಾಗಲೇ ಒಂದು ಶಾರ್ಟ್ ವಿಡಿಯೋನ ಶೂಟ್ ಮಾಡ್ತಿದ್ವಿ. ಅದರಲ್ಲಿ ಹೇಳಿದ್ರು, ನೀವು ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ, ಸೀರೆ ಕೊಡಿಸ್ತೀನಿ, ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ಸೀರೆ ಕೊಡಿಸ್ತೀನಿ ಬಾ ಅಂತ ಹೇಳಿದ್ದಾರೆ. ಏನು ಕೊಡಿಸ್ತೀಯ? ಹೆಂಗೆ ಕೊಡ್ಸಲ್ಲ ನೋಡಿ ಜೋಶ್ ಎಕ್ಸೈಟ್ಮೆಂಟಾಗಿ ನಿನ್ನ ನೋಡಿ ಎಕ್ಸೈಟ್ಮೆಂಟಾಗಿ ಏನೋ ಹೇಳಿದೆ. ನೋಡೋಣ, ಅದೇ ಎಕ್ಸೈಟ್ಮೆಂಟ್ ಇದ್ರೆ ಕೊಡ್ಸೋಣ. ನಾವಿವಾಗ ಹೊರಟಿದ್ದೀವಿ. ಏನಾದರೂ ತಿಂದ್ಕೊಂಡು ಆಮೇಲೆ ಬರ್ಗೇರಮ್ಮ ಟೆಂಪಲ್ಲಿಗೆ ಹೋಗ್ತೀವಿ. ತುಂಬಾ ಡೇಸ್ ಆಗಿತ್ತು ಟೆಂಪಲ್ಲಿಗೆ ಹೋಗಿ. ಹೊರಟಿದ್ದೀವಿ. ವರುಣು ಫುಲ್ ರೆಡಿ. ಚೆನ್ನಾಗಿ ಕಾಣ್ತಿದ್ಯಾ ನೀನು? ಯಾವಾಗಲೂ ಚೆನ್ನಾಗಿ ಕಾಣ್ತೀನಿ. ಈ ನೆಕ್ ಚೈನ್ ನನಗೆ ತುಂಬಾ ಇಷ್ಟ ಆಯಿತು, ನಮ್ಮ ಅಕ್ಕ ಕೊಟ್ಟಿದ್ದು. ಚೆನ್ನಾಗಿದೆ ಅಲ್ವಾ? ಇದು ಸಖತ್ತಾಗಿದೆ. ಅಲ್ಲ, ನಿಮ್ಮ ಅಕ್ಕ ಕೊಟ್ಟಿದ್ದು ಇದು ಇಯರಿಂಗ್ಸ್ ಇತ್ತಲ್ಲ, ಡ್ಯಾನ್ಸಿಂಗ್ ಇಯರಿಂಗ್ಸ್ ಎಲ್ಲ ಇರ್ತದೆ. ಅದಿದೆ, ಅದಕ್ಕೆ ಹೋಗಿತ್ತು. ಸೆಟ್ ಆಗಲ್ಲ? ಇಲ್ಲ, ಸೆಟ್ ಆಗುತ್ತೆ ಎಲ್ಲಾನು. ಅದು ಮೊನ್ನೆನ ಹಾಕೊಂಡಿದ್ನಲ್ಲ, ಸಕ್ಕತ್ತಾಗಿ ಕಾಣ್ತಿದ್ದೀನಿ. ಅದು ಭಾಳ ಓವರ್ ಆಗಿಬಿಡಲ್ಲ ಹಾಕೊಂಡ್ಬಿಟ್ರೆ. ಈಗ ಓವರ್ ಆಗಿ ಆ ಡ್ರೆಸ್ಸೇ ಬೇರೆ, ಅದೇ ಒಂಥರ ಬೇರೆ ಥರ ಸಾಕು, ಚೆನ್ನಾಗಿ ಕಾಣ್ತದೆ. ನಮ್ಮ ಚಿತ್ರದುರ್ಗದಲ್ಲಿ ಐಶ್ವರ್ಯ ಫೋರ್ಟಿಗೆ ಬಂದಿದ್ದೀವಿ, ಏನಾದರೂ ತಿನ್ನೋಣ ಅಂತ ಹೇಳಿ. ಇಲ್ಲೇ ಕುತ್ಕೊಂಡಿದ್ದಾರೆ. ಏನು ಬರೋಣ? ನೆಕ್ಸ್ಟ್ ಇವತ್ತು ಟಿಫನ್ ತಿಂಡಿ ತಿನ್ಕೊಂಡು ಬರ್ಗೇರಮ್ಮನ ಟೆಂಪಲ್ಗೆ ಹೋಗೋದು. ಅದಾದಮೇಲೆ ತಿಂಡಿ ತಿನ್ಕೊಂಡು ಬರ್ಗೇರಮ್ಮನ ಟೆಂಪಲ್ಗೆ ಹೋಗೋದು. ಅದಾದ್ಮೇಲೆ ಮನೆಗೆ ಹೋಗ್ಬಿಟ್ಟು ಅಭ್ಯಾಸ ನಿಂದು ಕಾಫಿ ಟೀ ಇರುತ್ತಲ್ಲ, ಲಾಂಗ್ ಡ್ರೈವ್. ಅದಕ್ಕೆ ಕೇಳಿದ್ದು. ನಮ್ಮ ಚಿತ್ರದುರ್ಗ ನೋಡಿ ಹೇಗಿದೆ ಅಂತ. ಎಲ್ಲೇ ಯಾವುದೇ ದೇಶಕ್ಕೆ ಹೋಗಿ ಬಂದರೂ, ಯಾವುದೇ ಊರಿಗೆ ಹೋಗಿ ಬಂದರೂ ನಮಗೆ ಚಂದ ಅಲ್ವಾ? ಥೈಲ್ಯಾಂಡಿಗೆ ಹೋದಾಗ ಎಷ್ಟು ಮಿಸ್ ಮಾಡ್ಕೊಂಡೆ ದುರ್ಗಾನ. ಸಾಂಗ್ ಜ್ಞಾಪಕ ಬರ್ತಿದ್ದೆ. ಯಾವ ಸಾಂಗ್? ರೆಕಾರ್ಡ್ ಮಾಡ್ತೀನಿ ನನಗನ್ನ. ಅದು ಹಾಡಿನ್ನು ಬರೋದ ಸುಮ್ಮನೆ ಹೇಳ್ಬಾರ್ದು. ಥೈಲ್ಯಾಂಡಿಗೆ ಹೋದಾಗ ಫಸ್ಟ್ ಯಾವಾಗ ದುರ್ಗಕ್ಕೆ ಹೋಗ್ತೀವೋ ಅಂತ ನಮಗೆ ಅನ್ನಿಸ್ತಿತ್ತು. ಅಂದರೆ ಅಷ್ಟೊಂದು ದಿನ ಹೋಗಿದ್ವಲ್ಲ ನಾವು, ಒಂದು 15-16 ಡೇಸ್ಗೆ. ಅಡ್ವೇ ಸಾಕಾಗಿತ್ತು ಟ್ರಿಪ್. ದರ್ಶನ ಮುಗಿಸ್ಕೊಂಡು ಈಗ ನಾನು ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಹೊತ್ತಿದ್ದು ನಮ್ಮ ಅಮ್ಮನ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಆಗಿದೆ. ನೆನ್ನೆನೂ ಹಿಂಗೆ ಇತ್ತು ವೆದರ್, ಮಳೆ ಅಂತೂ ಇಲ್ಲ. ಲೆಟ್ಸ್ ಗೋ.
ಹೋಗೋಣ ನಮ್ಮ ಅಮ್ಮನ ಮನೆಗೆ. ಗೈಸ್, ನಾನು ಮಮ್ಮಿ ಮನೆಗೆ ಬಂದಿದ್ದೆ. ಸೊ ಅಕ್ಕ ನನಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಳು. ನನ್ನ ಬರ್ತ್ಡೇ ಇರೋದು ಇನ್ನೂ 1 ಮಂತ್ ಹೋಗಬೇಕು. ಇನ್ನು 1 ಮಂತಾ 1.5 ಮಂತ್ ಹೋಗಬೇಕು. ಜುಲೈ 30ಗೆ ಇರೋದು. ಹೋಗಬೇಕು ಆದಮೇಲೆ ಸರಿನಾ? ಸೊ ಬರ್ತ್ಡೇ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಡ್ರೆಸ್ ಹೇಗಿದೆ ಅಂತ. ಕರೆಕ್ಟಾಗಿ ಟ್ರೈಪಾಡಲ್ಲಿ ಇಟ್ಟು ಮೊಬೈಲ್ನ ಆಮೇಲೆ ತೋರಿಸ್ಬೇಕು. ಟ್ರೈಪಾಡ್ ಗಿಫ್ಟ್ ಕೊಡು. ನನ್ನ ಗಿಫ್ಟ್ ಆಗೋಯ್ತು. ಟ್ರೈಪಾಡ್ ಗಿಫ್ಟ್ ಕೊಡು. ಸೊ ಮಮ್ಮಿ ಟೀ ಕೊಟ್ಟಿದ್ದಾರೆ, ಟೀ ಕುಡಿತಾ ಇದ್ದೀನಿ. ಗೈಸ್, ನಾನು ಮಮ್ಮಿ ಮನೆಗೆ ಬಂದಿದ್ದೀನಿ. ಅಕ್ಕ ನಾನು ಅವಾಗಲೇ ತೋರಿಸಿದ್ನಲ್ಲ, ನನ್ನ ಬರ್ತ್ಡೇ ಇರೋದು ಇನ್ನೂ 1.5 ಮಂತ್ ಇನ್ನೂ ಹೋಗಬೇಕು. ನಮ್ಮ ಅಕ್ಕ ಈ ಸ್ಯಾರಿ ಗಿಫ್ಟ್ ಕೊಟ್ಟಳು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇವಾಗ ಉಟ್ಕೊಂಡಿರೋದು ಕೂಡ ಸ್ಯಾರಿ ಗಿಫ್ಟು. ನಾನು ಉಟ್ಕೊಂಡು ಅವಳಿಗೆ ತೋರಿಸೋಣ, ರೇಗ್ಸೋಣ, ನೋಡು ನೀನು ಕೊಡಿಸಿರೋ ಸೀರೆ ಉಟ್ಕೊಂಡಿದ್ದೀನಿ, ಇನ್ನೊಂದು ಕೊಡಿಸು ಅಂತ ರೇಗ್ಸೋಣ ಅಂದ್ಕೊಂಡು ಬಂದೆ. ಆಲ್ರೆಡಿ ಗಿಫ್ಟ್ ರೆಡಿ ಇತ್ತು. ತುಂಬ ಚೆನ್ನಾಗಿದೆ, ಕಲರ್ ಕೂಡ ಸಖತ್ತಾಗಿದೆ. ಗೈಸ್, ನಾವು ಈಗ ಲಾಂಗ್ ಹೋಗ್ತಾ ಇದ್ದೀವಿ. ಮಮ್ಮಿ ಮನೆಗೆ ಹೋಗಿ ಬಂದೆ. ನಮ್ಮ ಅಕ್ಕ ಸ್ಯಾರಿ ಗಿಫ್ಟ್ ಕೊಟ್ಲು. ಸೊ ವರುಣಿಗೆ ಹೇಳಿದೆ ಸ್ಯಾರಿ ಗಿಫ್ಟ್ ಕೊಟ್ಲು ನಮ್ಮ ಅಕ್ಕ ಅಂತ. ಇನ್ನೂ ತೋರಿಸಿಲ್ಲ ವರುಣಿಗೆ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಈಗ ನಾವು ಲಾಂಗ್ ಹೋಗ್ತಾ ಇದ್ದೀವಿ. ಕಾಫಿ ಟೀ ವೆದರ್ ಚೆನ್ನಾಗಿದೆ ಅಂತ. ಹಾಂ ಹೌದು, ವೆದರ್ ಚೆನ್ನಾಗಿದೆ ಅಂತಾನೆ. ಇವಾಗ ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋಗಿ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ, ಜಿಮ್ಮಿಗೆ ಹೊರಡಬೇಕು ಅದಕ್ಕೆ. ಸೊ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ. ಇವತ್ತು ಫ್ರೈಡೇ, ನಾಳೆ ಸ್ಯಾಟರ್ಡೆ ಸಂಡೇ ನಾನು ವರುಣಿಗೆ ಅಂತಿದ್ದೀನಿ ವೀಕೆಂಡ್ ಅಲ್ಲ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ. ವರುಣು ಎಲ್ಲೂ ಹೊರಡಕ್ಕೆ ರೆಡಿ ಇಲ್ಲ. ಗೈಸ್, ನಾವಿವಾಗ ಜಿಮ್ಗೆ ಹೋಗ್ತಾ ಇದ್ವಿ. ಇವತ್ತು ವರ್ಕೌಟ್ ಬಂದು ಲೆಗ್ಸ್. ನಾನು ಇಷ್ಟು ದಿನ ಸ್ಟ್ರೆಂತ್ ಮಾಡಿರಲಿಲ್ಲ, ಸೊ ಇವತ್ತಿಂದ ಮಾಡೋಣ ಅಂತ ಇದ್ದೀನಿ. ಸೊ ಇವತ್ತು ಲೆಗ್ಸ್ ಆ್ಯಂಡ್ ಕಾರ್ಡಿಯೋ. ಜಿಮ್ ಮುಗೀತು. ಜಿಮ್ ಮುಗಿಸ್ಕೊಂಡು ಕಾರಲ್ಲಿ ಕೂತಿದ್ದೀನಿ. ಇಲ್ಲೇ ಜಿಮ್ ಎದುರುಗಡೆನೇ ಚಿಕನ್ ಸಿಗುತ್ತೆ. ವರುಣ್ ಚಿಕನ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಸೊ ಇವತ್ತು ಚಿಕನ್ ಕರಿ ಈ ರೀತಿ ಮಾಡಿಕೊಂಡು ಇವತ್ತು ತಿಂತೀವಿ. ನಿಮಗೇನು ಗೊತ್ತಾ, ವರುಣ್ ಚಿಕನ್ ಕರಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅದು ಅವ್ರಿಗೆ ಮಾತ್ರ ಗೊತ್ತು ರೆಸಿಪಿ. ಸಖತ್ತಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಯಾವತ್ತಾದರೂ ಹೇಳ್ಕೊಡ್ತಾರೆ ಅವರು ಈ ಚಾನಲಲ್ಲಿ ಅದು ಹೇಗೆ ಮಾಡೋದು ಅಂತ. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಅದು ಹೇಗೆ ಮಾಡೋದು ಅಂತ. ಸೀಕ್ರೆಟ್ ಅಲ್ವಾ, ಅದು ಬಿಟ್ಕೊಟ್ಟಿಲ್ಲ ಇದುವರೆಗೂ. ಸಖತ್ತಾಗಿರುತ್ತೆ. ಸೊ ಇವತ್ತು ಅದನ್ನೇ ಮಾಡ್ಕೊಂಡು ತಿಂತೀವಿ. ಅದು ಮತ್ತು ಚಪಾತಿ ಮತ್ತು ಸ್ವಲ್ಪ ರೈಸು ಅಷ್ಟೇ. ರೈಸ್ ಅದೇ ಕಾಯ್ಕೊಂಡು ಕೂತಿದ್ದೀನಿ. ವರುಣ್ ಇನ್ನೂ ಬಂದಿಲ್ಲ. ನನಗೆ ಹಸಿವಾಗಿದೆ. ಸೊ ಆನ್ ದ ವೇಯಲ್ಲಿ ಜ್ಯೂಸ್ ಇಲ್ಲಾಂದರೆ ಕೊಕೊನಟ್ ವಾಟರ್ ಈ ರೀತಿ ಕುಡ್ಕೊಂಡು ಮನೆಗೆ ಹೋಗ್ತೀವಿ. ಗೈಸ್, ಜ್ಯೂಸು ಅಲ್ಲಿ ನಮ್ಮ ಜಿಮ್ ಹತ್ರ ಅದು ಮೋಸ್ಟ್ಲಿ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ, ಪರ್ಮನೆಂಟ್. ಸೊ ಅಲ್ಲಿ ಇರಲಿಲ್ಲ. ಸೊ ಅದಕ್ಕೆ ಕೊಕೊನಟ್ ವಾಟರ್ ಕುಡಿಯೋಣ ಅಂತ ಹೇಳಿ ಬಂದಿದ್ದೀವಿ. ಜ್ಯೂಸ್ ಕೂಡ ಸಿಗಲಿಲ್ಲ. ಕೊಕೊನಟ್ ವಾಟರ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಸ್ವೀಟ್ ಇರಲಿಲ್ಲ ವಾಟರು. ಅಂಥ ಕೊಕೊನಟ್ ವಾಟರ್ ವರುಣ್ ನನಗೆ ಇವತ್ತು ಕೊಡಿಸಿರೋದು. ಕೊಕೊನಟ್ ವಾಟರ್ ತಗೋಬೇಕಾರೆ ಓಪನ್ ಮಾಡಿ ನೋಡಿ ಟೇಸ್ಟ್ ಮಾಡಿ ತಗೊಂಬರ್ತೀನಿ, ಸ್ವೀಟ್ ಇದೆಯೋ ಇಲ್ಲೋ ಅಂತ. ಮಾತಾಡಪ್ಪ, ಮಾತಾಡು. ಭಾಳ ಮಾತಾಡ್ತಿದೀಯ, ಮಾತಾಡು. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ.